ಇನ್ನು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಸಿಸಿಬಿ ರೈಡ್ ಸಂದರ್ಭದಲ್ಲಿ ಪ್ರಜ್ವಲ್ ಬ್ಯಾರಕ್ನಲ್ಲಿ ಆತ ತನ್ನ ಮೊಬೈಲ್ ಅನ್ನು ಬಳಸ್ತಾ ಇದ್ದಿದ್ದು, ಪೆನ್ ಡ್ರೈವ್ ಪತ್ತೆ ಆಗಿದ್ದು ಇದೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ತನಿಖೆ ಕೂಡ ಚುರುಕುಗೊಂಡಿದೆ. ಜೈಲೊಳಗೆ ಮೊಬೈಲ್ ಬಂದಿದ್ದು ಹೇಗೆ ಅಂತ ಅಧಿಕಾರಿಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬನ್ನಿ ಈ ವಿಚಾರವಾಗಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರೋ ಅಪರಾಧಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪೆನ್ ಡ್ರೈವ್ ಪತ್ತೆಯಾಗಿರೋ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಜೈಲೊಳಗೆ ಮೊಬೈಲ್ ತಂದಿದ್ಯಾರು? ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಸಿಕ್ಕಿದ ಹೇಗೆ? ಪೊಲೀಸ್ ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ರಾ? ಹೀಗೆ 10 ಹಲವು ಆಯಾಮಗಳಲ್ಲಿ ಅಧಿಕಾರಿಗಳ ತಂಡ ತನಿಖೆ ನಡೆಸುತ್ತಿದೆ. ಇಂದು ಜೈಲ್ ಮೇಲೆ ರೇಡ್ ಮಾಡಿದ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಇಂಚಿಂಚು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಜನರಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಏನು ನಾವು ಭಾಳ ದಿವಸದಿಂದ ಬಂದಿರಲಿಲ್ಲ, ಸ್ವಾಗತವಾಗಿ ಬಂದಿದ್ದೇನೆ. ಎಲ್ಲ ಕಾರ್ಯಕ್ರಮಗಳನ್ನು ಏನೇನಿದೆ ಈ ಕೇಸ್ ಸಂಬಂಧಪಟ್ಟ ತನಿಖೆ ಆಗಲಿ ಅವರು ಸಿಸಿಬಿನವರು ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ಇದೆ ನಮ್ಮ DIG ಅವರು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಜೈಲಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಜಿಪಿ ಅಲೋಕ್ ಕುಮಾರ್ ಪ್ರಜ್ವಲ್ ಬ್ಯಾರಕ್ನಲ್ಲಿ ನಿಷೇಧಿತ ವಸ್ತು ಹೇಗೆ ಪತ್ತೆಯಾಯಿತು, ಮೊಬೈಲ್, ಸಿಮ್, ಚಾರ್ಜರ್, ಪೆನ್ ಡ್ರೈವ್ ಹೇಗೆ ಹೋಯಿತು ಎಂದು ಗರಂ ಆಗಿದ್ರಂತೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅಕ್ರಮಗಳ ಕಡಿವಾಣಕ್ಕೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಆ ಮೊಬೈಲ್ ಬಳಕೆ ಮಾಡ್ತಿದ್ದು ನಿಜಾನ? ವಿಡಿಯೋ ಆಚೆ ಒಂದು ಬಂದಿತ್ತು ನೋಡಿ, ಅದು ಸಿಸಿಬಿಗೆ ಕೇಳಬೇಕು. ತನಿಖೆದು ವಿಷಯಗಳು ಸಿಸಿಬಿಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ, ಅವರು ತನಿಖೆ ಮಾಡ್ತಾರೆ. ಸರ್, ಮುಚ್ಚಿ ಲಕೋಟೆಯಲ್ಲಿ ಕೊಟ್ಟಿರೋಂಥದ್ದು ಲೀಕ್ ಆಗ್ತಿದೆ ಅಂತ, ಯಾವುದು ಸೀಸ್ ಮಾಡಿರೋಂಥ ಮೊಬೈಲ್ ನಮಗೆ ನಾವು ಇದು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಇನ್ನೊಂದು ಕಡೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಿರೋ ಮೊಬೈಲ್, ಪೆನ್ ಡ್ರೈವ್ನಲ್ಲಿ ಏನೇನಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಮೊಬೈಲ್, ಪೆನ್ ಡ್ರೈವ್ ರಹಸ್ಯ ಕೆದಕಲು ಕೋರ್ಟ್ ಅಸ್ತು. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಪತ್ತೆಯಾಗಿರೋ ಮೊಬೈಲ್, ಪೆನ್ ಡ್ರೈವ್ನಲ್ಲಿ ಅಡಗಿರೋ ಸೀಕ್ರೆಟ್ ಬಯಲಿಗೆಳೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಸೀಸ್ ಮಾಡಿದ್ದ ವಸ್ತುಗಳನ್ನು ಓಪನ್ ಮಾಡೋದಕ್ಕೆ 9ನೇ ACJM ಕೋರ್ಟ್ ಅನುಮತಿ ಪಡೆದಿದ್ದಾರೆ. ಸೀಲ್ ಓಪನ್ ಮಾಡಿ ಪೆನ್ ಡ್ರೈವ್, ಮೊಬೈಲ್ ಅನ್ನ FSLಗೆ ರವಾನೆ ಮಾಡಲಿದ್ದಾರೆ. FSLನಿಂದ ಮಾಹಿತಿ ಬಂದ ಬಳಿಕ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಯಲಿದೆ. ಜೈಲಿನ ಒಳಗೆ ಮೊಬೈಲ್ ಮತ್ತು ಸಿಮ್ ರವಾನೆಗೆ ವ್ಯವಸ್ಥಿತ ಜಾಲ. ಪರಪ್ಪನ ಅಗ್ರಹಾರ ಜೈಲು ಕರ್ನಾಟಕದ ಅತಿದೊಡ್ಡ ಕಾರಾಗೃಹ. ಇದೇ ಜೈಲೊಳಗಿರುವ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿತ್ತು. ಈ ಮೊಬೈಲ್ ಜೈಲೊಳಗೆ ಬಂದಿದ್ದು ಹೇಗೆಂದು ತನಿಖೆಗಿಳಿದ ಪೊಲೀಸರಿಗೆ ಆಂಧ್ರದ ಜಾಲ ಪತ್ತೆಯಾಗಿದೆ. ಸಿಸಿಬಿ ಮತ್ತು ಜೈಲಾಧಿಕಾರಿಗಳ ರೇಡ್ ವೇಳೆ ಸಿಕ್ಕಿರೋ 3 ಮೊಬೈಲ್ಗಳು, ಸಿಮ್ಗಳು ಆಂಧ್ರಪ್ರದೇಶ ಮೂಲದ್ದಾಗಿದ್ದು ಒಂದೇ ಕಂಪನಿಗೆ ಸೇರಿದ್ದಾಗಿವೆ. ಹೀಗಾಗಿ ಆಂಧ್ರ ಮೂಲದ ಸಿಮ್ ಹಿಂದೆ ಬಿದ್ದಿರೋ ಪೊಲೀಸ್ ಅಧಿಕಾರಿಗಳು ವ್ಯವಸ್ಥಿತ ಜಾಲವನ್ನು ಕೆದಕೋದಕ್ಕೆ ಮುಂದಾಗಿದ್ದಾರೆ. ನಾನು ಫೋನೇ ಮಾಡೋಕ್ಕಾಗಿಲ್ಲ, ಮೊನ್ನೆ ಮಾಡಿದೆ ಮಾರ್ಚ್ನಲ್ಲೂ ಒಂದೇ ಕಂಪನಿಯ 7 ಮೊಬೈಲ್ ಪತ್ತೆ. ಈ ಹಿಂದೆ ಅಂದ್ರೆ ಮಾರ್ಚ್ನಲ್ಲಿಯೂ ಒಂದೇ ಕಂಪನಿಯ 7 ಮೊಬೈಲ್ಗಳು ಪತ್ತೆಯಾಗಿದ್ವು. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಕೆಲವರು ಜೈಲೊಳಗೆ ಕೂತು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಜೈಲಾಧಿಕಾರಿಗಳ ರೇಡ್ ವೇಳೆ ಪತ್ತೆಯಾಗಿದ್ದ 9 ಮೊಬೈಲ್ಗಳ ಪೈಕಿ 7 ಮೊಬೈಲ್ ಒಂದೇ ಕಂಪನಿಗೆ ಸೇರಿದ್ದವು. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಡದಿ ಹೋರಾಟಕ್ಕೂ ಪ್ರಜ್ವಲ್ ಪ್ರಕರಣಕ್ಕೂ ಸಂಬಂಧ ಕಲ್ಪಿಸಲಾಗ್ತಿದೆ ಎಂಬ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಈಗ ಸರ್ಪ್ರೈಸ್ ರೇಡ್ ಮಾಡಿಸಿದ್ವಿ, ಮೊಬೈಲ್ ಸಿಕ್ತು, ಅದಕ್ಕೆ ಬಿಡದಿಗೆ ಏನು ಸಂಬಂಧ? ಅಂದರೆ ಬಿಡದಿ ಹೋರಾಟ ಇರಲಿಲ್ಲ ಅಂದರೆ ಮೊಬೈಲ್ ಯೂಸ್ ಮಾಡ್ಬೋದಾಗಿತ್ತು. ಅವರು ಯಾರೇ ಇರ್ಬೋದು, ಇವರು ಅಂತಲ್ಲ. ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಿರೋ ಮೊಬೈಲ್ನಲ್ಲಿ ಏನಿದೆ, ಪೆನ್ ಡ್ರೈವ್ನಲ್ಲಿ ಏನಿದೆ, ಮತ್ತೆ ಕರ್ಮಕಾಂಡಗಳೇನಾದರೂ ಬಯಲಾಗುತ್ತಾ? ಮೊಬೈಲ್ ಯಾರಿಗೆ ಸೇರಿದ್ದು ಅನ್ನೋದು FSL ತನಿಖೆ ಬಳಿಕ ರಿವೀಲ್ ಆಗಲಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ರಾಜಪ್ಪ, TV9 ಬೆಂಗಳೂರು.